ಹಾಯ್ ಸ್ಟೂಡೆಂಟ್ಸ್, ನವೋದಯ ಸ್ಕೂಲಲ್ಲಿ TGT ಪೋಸ್ಟ್ ಕಾಲ್ ಮಾಡಿದ್ರೆ ಅರೌಂಡ್ 6000 ಪ್ಲಸ್ ಪೋಸ್ಟ್ ಕಾಲ್ ಮಾಡಿದ್ರೆ ಟ್ರೈನ್ ಗ್ರಾಜುಯೇಟ್ ಟೀಚರ್ ಅಂತೇಳಿ. ಸೊ ಅವರಿಗೆ ಎನಿ ಡಿಗ್ರಿ ವಿತ್ B.Ed ಆದವರು ಇದನ್ನ ಅಪ್ಲೈ ಮಾಡ್ಬೋದು. ಸ್ಯಾಲರಿ ಕೂಡ ನಿಮಗೆ 1.5 ಲ್ಯಾಕ್ ತನಕ ಸ್ಯಾಲರಿ ಇರುತ್ತೆ. ಒಂದು ಒಳ್ಳೆ ಅಪರ್ಚುನಿಟಿ. ಯಾರು ನಿಮ್ದು ಫ್ರೆಂಡ್ ಎನಿ ಡಿಗ್ರಿ ವಿತ್ B.Ed ಆಗಿಲ್ಲ ಅವ್ರಿಗೆ ಶೇರ್ ಮಾಡಿ. ಇಲ್ಲಪ್ಪ ನಿಮ್ದು ಮಾಸ್ಟರ್ ಡಿಗ್ರಿ ವಿತ್ B.Ed ಆಗಿದೆ ಅಂದ್ರೆ ಅವ್ರಿಗೆ PGT ಕೂಡ ಅಪ್ಲೈ ಮಾಡ್ಕೋಬಹುದು. PGT ಡೀಟೇಲ್ ವಿಡಿಯೋ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಇದೆ, ಹೋಗಿ ವಾಚ್ ಮಾಡಿ. ಅಂಡ್ ನೋಡೋಣ ಬನ್ನಿ ಇದ್ರ ಏನೇನು ಡೀಟೇಲ್ಸ್ ಇದೆ. ಒಂದು ಒಳ್ಳೆ ಅಪರ್ಚುನಿಟಿ, 1.5 ಲ್ಯಾಕ್ ತಗೊಂಡು ಸ್ಯಾಲರಿ ಸಿಗುತ್ತೆ. ಇದ್ರ ಫುಲ್ ಡೀಟೇಲ್ ವಿಡಿಯೋ. ಹಿಂದಿ ನಿಮ್ಗೆ ಟೋಟಲ್ ಬಂದ್ಬಿಟ್ಟು ನಿಮಗೆ ಟೋಟಲ್ 13 ಪೋಸ್ಟ್ ಇದಾವೆ. ಇಂಗ್ಲೀಷು 314, ಸಂಸ್ಕೃತ್ 526, 29 ಪೋಸ್ಟ್ ಸಂಸ್ಕೃತ್ ಒಳ್ಳೆ ಅವಕಾಶ. ಸೋಷಿಯಲ್ ಸ್ಟಡೀಸು 327, ಮ್ಯಾಥಮೆಟಿಕ್ಸ್ 413, ಸೈನ್ಸ್ 177, ಫಿಸಿಕ್ಸ್ 144, ಆರ್ಟ್ 134, ವರ್ಕ್ ಎಕ್ಸ್ಪೀರಿಯನ್ಸ್ ಇದು ಒಂದು ಸಬ್ಜೆಕ್ಟ್ ಇದೆಯಾ 250, ಹೌದಾ. ಸೊ ಸ್ಪೆಷಲ್ ಎಜುಕೇಟರ್ 493 ಅಂಡ್ ಟೋಟಲ್ ಪೋಸ್ಟ್ ಬಂದ್ಬಿಟ್ಟು 2794. ಇದು ಯಾವುದರಲ್ಲಿ ನಿಮಗೆ KVS ಅಲ್ಲಿ. ನೆಕ್ಸ್ಟ್ NVS ಅಲ್ಲಿ ಬಂದ್ಬಿಟ್ಟು ಹಿಂದಿ ಟೋಟಲ್ 251, ಇಂಗ್ಲಿಷ್ 281, ಸೋಷಿಯಲ್ ಸ್ಟಡೀಸ್ 157, ಮ್ಯಾಥಮೆಟಿಕ್ಸ್ 279, ಸೈನ್ಸ್ 208, TGT 124, ಫಿಸಿಕಲ್ ಹೌದಾ ಎಜುಕೇಶನ್. ಆಮೇಲೆ TGT ಫಿಸಿಕಲ್ ಎಜುಕೇಶನ್ ಫಿಮೇಲ್ಗೆ 128, ಹೌದಾ. ಸೊ ನಿಮಗೆ ಮೇಲ್ ಫಿಮೇಲ್ ಎರಡಕ್ಕೂ ಇಲ್ಲಿ ಒಂದು ಒಳ್ಳೆ ಅವಕಾಶ, ಎರಡು ಸಪ್ರೇಟ್ ಆಗಿದೆ. ಆರ್ಟ್ದವ್ರಿಗೆ 144 ಪೋಸ್ಟು. ಸೊ ನಿಮ್ಗೆ ಕಂಪ್ಯೂಟರ್ ಸೈನ್ಸ್ ಬಂದುಬಿಟ್ರೆ ನಿಮಗೆ ಟೋಟಲು 653 ಆ್ಯಂಡ್ TGT ಮ್ಯೂಸಿಕ್ 124, ಲೈಬ್ರರಿ 134, ಸ್ಪೆಷಲ್ ಎಜುಕೇಟರ್ಗೆ 495, ಟೋಟಲ್ ಬಂದ್ಬಿಟ್ಟು 92978, ಹೌದಾ. ಸೊ ಟೋಟಲ್ ನಿಮಗೆ ಅರೌಂಡ್ 3000 ಪ್ಲಸ್ ಪೋಸ್ಟ್ ಇದಾವೆ. 3000 ಇಲ್ಲೇ 3000, ಆಮೇಲೆ ಇಲ್ಲಿ 3000, 6000 ಪೋಸ್ಟ್ ಇದಾವೆ. ಸೊ ಒಳ್ಳೆ ಅವಕಾಶ. ಆಮೇಲೆ ನಿಮ್ಗೆ ಇಲ್ಲಿ ಬಂದ್ಬಿಟ್ರೆ ಇವು ಸಬ್ಜೆಕ್ಟ್ ವೈಸ್ ಬರ್ತಾವಲ್ಲ, ಬೋರ್ಡು, ಗಾರು, ಗುಜರಾತಿ, ಕನ್ನಡಕ್ಕೂ 49 ಪೋಸ್ಟ್ ಇದಾವೆ. ಖಾಸಿಗೆ 11. ನಮ್ಮ ಸೈಡ್ ಎಲ್ಲ ಕನ್ನಡನೇ ಕಂಪ್ಲೀಟ್ ಮಾಡಿರ್ತಾರೆ. ಕನ್ನಡ 49 ಒಂದು ಒಳ್ಳೆ ಅಪರ್ಚುನಿಟಿ. ಮಲಯಾಳಂ 27, ಮರಾಠಿ 30, ಮಿಜೋ 10, ನೇಪಾಳಿ 8, ಓದಿಯಾ 37, ಪಂಜಾಬಿ, ತಮಿಳು ಎಲ್ಲ ಇದ್ರ ಬೇಕಾದ PDF ಫೈಲ್ ನಿಮ್ಮ ಗ್ರೂಪಿಗೆ ಜಾಯ್ನ್ ಆಗಿ ಸಿಗುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ಇಷ್ಟು ಟೋಟಲ್ TGT ಇದಾಯಿತು. ಪ್ರೈಮರಿ ಸ್ಕೂಲ್ ನೆಕ್ಸ್ಟ್ ಡಿಸ್ಕಷನ್ ಮಾಡ್ತೀನಿ. ಅದರ ವಿಡಿಯೋ ಬೇಕಾದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಹೋಗ್ಬೇಕಾದ್ರೆ ಒಂದ್ಸಲ ವಾಚ್ ಮಾಡಿ. ಸೊ ವೇಟ್ ಮಾಡಿ, ಇದ್ರ TGT ಏನೇನು ಕ್ವಾಲಿಫಿಕೇಶನ್ ಇದೆ ಚೆಕ್ ಮಾಡೋಣ. ಯಾಕಂದ್ರೆ ಫುಲ್ ಲೆಂದಿ ಇದೆ, ಅದಷ್ಟು ನಾನು ಸಪ್ರೇಟ್ ಮಾಡಿದ್ದೀನಿ. ಅಷ್ಟು ನಿಮ್ಗೆ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಸಿಗ್ತವೆ ಎಲ್ಲ ಪೋಸ್ಟ್ ಸಪ್ರೇಟ್ ವಿಡಿಯೋಸ್. ಯಾಕಂದ್ರೆ ನಿಮ್ಗೆ ಎಲ್ಲ ಇದು ಒಂದರಲ್ಲಿ ಆದ್ರೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಸೊ ಆದ್ರಿಂದ ಎಲ್ಲ ಸಪ್ರೇಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಫಸ್ಟ್ ಟೈಮ್ ಏನಾದ್ರು ನೋಡ್ತಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ. ಇದೇ ತರ ನಿಮಗೆ ಜೆನ್ಯೂನ್ ಆಗಿರುವಂಥ ಜಾಬ್ ಅಪರ್ಚುನಿಟೀಸ್ ತರ್ತಾ ಇರ್ತೀನಿ. ಸೊ ವೈಸ್ ಪ್ರಿನ್ಸಿಪಲ್ ಇದಾಗಿದೆ. ಸೊ ಪೋಸ್ಟ್ ಗ್ರಾಜುಯೇಷನ್ PGT TGT. ಸೊ ಇಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಅದು ಆಲ್ರೆಡಿ ಇದು ವಿಡಿಯೋ ಆಗಿದೆ. PGT ಇದೆಲ್ಲ ಆಗಿದೆ. ಇಲ್ಲಿ ಬಂದ್ಬಿಟ್ಟು TGT, ಹೌದಾ. ಸೊ TGT ನೀವು ಬಂದ್ಬಿಟ್ಟು ಸ್ಯಾಲರಿ ಬಂದ್ಬಿಟ್ಟು 44,900 to 1,42,000 ತನಕ ಸ್ಯಾಲರಿ ಇರುತ್ತೆ. ಆ್ಯಂಡ್ ಏಜ್ ಬಂದ್ಬಿಟ್ಟು 35 ಒಳಗಡೆ ಇರಬೇಕು, ಹೌದಾ. ಸೊ 35 ಮೇಲೆ ಇದ್ರೆ ಆಗಲ್ಲ. ಸೊ ಇಲ್ಲ 4 ಇಯರ್ಸ್ ಡಿಗ್ರಿ ಆಗಿರಬೇಕು ವಿತ್ B.Ed. ಇಲ್ಲಿ ಕೂಡ NVS ಅಲ್ಲಿ ಕೂಡ 4 ಇಯರ್ಸ್ ಡಿಗ್ರಿ ವಿತ್ B.Ed ವಿತ್ 50%. ಇಲ್ಲಪ್ಪ ಬ್ಯಾಚುಲರ್ ಡಿಗ್ರಿ ವಿತ್ B.Ed ಆಗಿರಬೇಕು. ಇಲ್ಲಿ ಕೂಡ ಬ್ಯಾಚುಲರ್ ಡಿಗ್ರಿ ವಿತ್ B.Ed. ನೆಕ್ಸ್ಟ್ ಪೋಸ್ಟ್ ಗ್ರಾಜುಯೇಷನ್ ಆದ್ರೂ ಕೂಡ ಅವರು ಕೂಡ ಅಪ್ಲೈ ಮಾಡ್ಕೋಬಹುದು. ಪೋಸ್ಟ್ ಗ್ರಾಜುಯೇಷನ್ 55% ಕನ್ಸಿಡರ್ ಮಾಡ್ತಾರೆ. ಆ್ಯಂಡ್ B.Ed ಆರ್ M.Ed ಆಗಿದ್ರು ಅಪ್ಲೈ ಮಾಡ್ಕೋಬಹುದು, ಹೌದಾ. ಸೊ ಸೇಮ್ ಅದು ಕೂಡ ಇಲ್ಲಿ ಕೂಡ ಸೇಮ್ ಇದೆ, ಕರೆಕ್ಟಾ. NVS KVS ಎರಡು ಸೇಮ್ ಇದೆ ಆಲ್ಮೋಸ್ಟ್. ನೆಕ್ಸ್ಟ್ ನಿಮಗೆ TGT ಹಿಂದಿ ಬಂದ್ಬಿಟ್ಟು ಹಿಂದಿ ಆಗಿರಬೇಕು. 3 ಇಯರ್ಸ್ ಸಬ್ಜೆಕ್ಟ್ ಲೀಸ್ಟ್ 3 ಇಯರ್ಸ್ ಆರ್ 6 ಸೆಮಿಸ್ಟರ್ ಗ್ರಾಜುಯೇಷನ್ 4 ಇಯರ್ಸ್ ಇಂಟಿಗ್ರೇಟೆಡ್ ಡಿಗ್ರಿ ಕೋರ್ಸ್ ಆಗಿರಬೇಕು, ಹೌದಾ. 3 ಇಯರ್ಸ್ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ವಿತ್ B.Ed. ಇಲ್ಲಪ್ಪ ಅಂದ್ರೆ 6 ಸೆಮಿಸ್ಟರ್ 6 ಸೆಮಿಸ್ಟರ್ ಅಂತ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು. ಇಲ್ಲ 4 ಇಯರ್ಸ್ ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕು, ಹೌದಾ. TGT ಇಂಗ್ಲಿಷ್ ಕೂಡ ಹಾಗೆ, TGT ಲ್ಯಾಂಗ್ವೇಜಸ್ ಕೂಡ ಹಾಗೆ, TGT ಸಂಸ್ಕೃತ್ ಕೂಡ ಹಾಗೆ ಇರುತ್ತೆ. ಸೊ ನೆಕ್ಸ್ಟ್ ಫಾರ್ ಟ್ರೇಡ್ ಗ್ರಾಜುಯೇಟ್ ಟೀಚರ್ಸ್ ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಸ್ಟಡೀಸ್ಗೆ ಅಲ್ಲಿ ಬಂದ್ಬಿಟ್ಟು ಸ್ಯಾಲರಿ ಅವ್ರಿಗೂ ಕೂಡ ಸೇಮ್ ಇರುತ್ತೆ. 10,000 ಡಿಫ್ರೆನ್ಸ್ ಇದೆ. ಅವರು ಕೂಡ 4 ಇಯರ್ಸ್ ಇಂಟಿಗ್ರೇಟೆಡ್ ಡಿಗ್ರಿ ಇದ್ರೂ ನಡೆಯುತ್ತೆ. ಇಲ್ಲಪ್ಪ ಅಂದ್ರೆ ಬ್ಯಾಚುಲರ್ ಡಿಗ್ರಿ ವಿತ್ B.Ed, ಹೌದಾ. ಇಲ್ಲ 1 ಇಯರ್ B.Ed ಕಂಪಲ್ಸರಿ ಮಾಡಿದ್ರೆ ನಡೆಯುತ್ತೆ, ಹೌದಾ. ಸೊ ಅವರು ಕೂಡ ಅಪ್ಲೈ ಮಾಡ್ಬೋದು. 1 ಇಯರ್ B.Ed ಮಾಡಿದವರು ಕೂಡ 1 ಇಯರ್ B.Ed ನಮ್ಮಲ್ಲಿ ಇನ್ನೂ ಆಗುತ್ತೆ ಅನ್ಕೊಂಡು ಏನು ಮಾಡಿದ್ರು ಗೊತ್ತಿಲ್ಲ. ಸೊ ನೆಕ್ಸ್ಟ್ ಪೋಸ್ಟ್ ಗ್ರಾಜುಯೇಷನ್ ಸಬ್ಜೆಕ್ಟ್ ಇದು ಬೇಕಾಗಿಲ್ಲ. ನೀವು ಪೋಸ್ಟ್ ಗ್ರಾಜುಯೇಷನ್ ಆಗಿದ್ರು ಕೂಡ 50% ಇರಬೇಕು ವಿತ್ B.Ed ಆಗಿರಬೇಕು.
ಅವರು ಕೂಡ ಅಪ್ಲೈ ಮಾಡ್ಕೋಬಹುದು. ಅವರು ನೀವು ಪೋಸ್ಟ್ ಗ್ರಾಜುಯೇಷನ್ ನೀವು ಅಲ್ಲಿ PGTಗೂ ಹಾಕೋಬಹುದು, TGTಗೂ ಹಾಕೋಬಹುದು. ಯಾಕಂದ್ರೆ ನೀವು ಅಲ್ಲಿ ಎಲಿಜಿಬಲ್ ಆಗಿರ್ತೀರಾ, ಇಲ್ಲಿ ಎಲಿಜಿಬಲ್ ಆಗಿರ್ತೀರಾ. ಡಿಗ್ರಿ ಅಷ್ಟೇ ಆದವರು PGTಗೆ ಅಪ್ಲೈ ಮಾಡಕ್ ಬರಲ್ಲ. PGT ಆದವರು ಯಾಕಪ್ಪ ಅಂದ್ರೆ ಪೋಸ್ಟ್ ಗ್ರಾಜುಯೇಷನ್ ಬೇಕೇ ಬೇಕು PGTಗೆ. ನೆಕ್ಸ್ಟ್ ನಿಮಗೆ ಟೆಸ್ಟ್ ಅಂತ ಬಂದ್ಬಿಟ್ರೆ ಇಲ್ಲಿ ನೆಕ್ಸ್ಟ್ ಉಳಿದವ್ರಿಗೆ ಹೌದಾ. ಸೊ ಮ್ಯಾಥ್ಸ್ಗೂ ಕೂಡ ಮ್ಯಾಥ್ಸ್ ಆಗಿರಬೇಕು, ಆಮೇಲೆ ಅಲ್ಲಿ ನಿಮ್ದು B.Ed D.Ed ಆಗಿರಬೇಕು, ಅವರು ಕೂಡ ಅಪ್ಲೈ ಮಾಡ್ಬೋದು. ಆಮೇಲೆ ಸೈನ್ಸ್ ಕೂಡ ಅವರು ಇಲ್ಲಿ ಮೇನ್ ಸಬ್ಜೆಕ್ಟ್ ಆಗಿ ಕಲ್ತಿರಬೇಕು. ಕೆಮಿಸ್ಟ್ರಿ, ಬಾಟ್ನಿ, ಜಿಯಾಲಜಿ, ಕೆಮಿಸ್ಟ್ರಿ, ಬಾಟನಿ, ಹೌದಾ. ಸೊ ಈ ತರ ಮೇನ್ ಸಬ್ಜೆಕ್ಟ್ ಆಗಿ ಕಲ್ತಿದ್ರೆ ಅವ್ರು ಅಪ್ಲೈ ಮಾಡ್ಕೋಬಹುದು. ಸೋಷಿಯಲ್ ಸ್ಟಡೀಸ್ ಅಂತ ಬಂದ್ಬಿಟ್ರೆ ನಿಮಗೆ ಜಿಯೋಗ್ರಫಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್ ಗ್ರಾಜುಯೇಷನ್ ಲೆವೆಲ್ ಅಲ್ಲಿ ಕಲ್ತಿರಬೇಕು. ವಿಚ್ ಆಫ್ ಮೋಸ್ಟ್ ಆಫ್ ದಿ ಹಿಸ್ಟ್ರಿ ಆರ್ ಜಿಯೋಗ್ರಫಿ ಕೂಡ ಅಟ್ಲೀಸ್ಟ್ 3 years ಅಲ್ಲಿ ಕಲ್ತಿರಬೇಕು, ಹೌದಾ. 6 ಸೆಮಿಸ್ಟರ್ ಇಲ್ಲಪ್ಪ 4 years ಇಂಟಿಗ್ರೇಟೆಡ್ ಡಿಗ್ರಿ ಆಗಿದ್ರು ನಡೆಯುತ್ತೆ. ಅಲ್ಲಿ 4 year ಇಂಟಿಗ್ರೇಟೆಡ್ ಡಿಗ್ರಿಯಲ್ಲಿ ನಿಮಗೆ B.Ed ಬೇಕಾಗಿಲ್ಲ. ಸೊ ನೆಕ್ಸ್ಟ್ ನಿಮಗೆ ಟ್ರೈನ್ ಟೀಚರ್ಸ್ ಕಂಪ್ಯೂಟರ್ ಸೈನ್ಸ್ ಅವ್ರಿಗೆ ಬ್ಯಾಚುಲರ್ ಡಿಗ್ರಿ ಕಂಪ್ಯೂಟರ್ ಅಪ್ಲಿಕೇಶನ್ BCA ಆದ್ರೂ ಕೂಡ ಅಪ್ಲೈ ಮಾಡ್ಕೋಬಹುದು. ವಿತ್ ಮಿನಿಮಮ್ 50% ಆದ್ರೆ ಸಾಕು. ಗ್ರಾಜುಯೇಷನ್ ಕಂಪ್ಯೂಟರ್ IT ಅಂಡ್ ಸೈನ್ಸ್ ಅಲ್ಲಿ ಆಗಿದ್ರು, ಕಂಪ್ಯೂಟರ್ ಸೈನ್ಸ್ ಆರ್ IT ಆದ್ರೂ ನಡೆಯುತ್ತೆ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ವಿತ್ 50%, ಹೌದಾ. ಅವ್ರು ಕೂಡ ಅಪ್ಲೈ ಮಾಡ್ಕೋಬಹುದು. B.Tech ಆದ್ರೂ ಕೂಡ ಅಪ್ಲೈ ಮಾಡ್ಕೋಬಹುದು. ಸಪೋಸ್ ಬ್ಯಾಚುಲರ್ ಡಿಗ್ರಿ ಎಜುಕೇಶನ್ ಆಗಿರಬೇಕು B.Ed, ಹೌದಾ. ಸೊ B.Tech ಅಂತ ಮಾಡಿದ್ರೆ ಸೊ 3 years B.Ed M.Ed ಆಗಿದ್ರು ಕೂಡ ಅವರು ಕೂಡ ಅಪ್ಲೈ ಮಾಡ್ಕೋಬಹುದು. ಅವರು ಡಿಗ್ರಿಯಲ್ಲಿ BCA ಹೋದ್ರು, ಇಲ್ಲಾಂದ್ರೆ ಕಂಪ್ಯೂಟರ್ ಸೈನ್ಸ್ ಅಲ್ಲಿ B.Ed ನೀಡಿಲ್ಲ ಮಾಡಿದ್ರು ಕೂಡ ಅಪ್ಲೈ ಮಾಡ್ಕೋಬಹುದು. ಸೊ ನೆಕ್ಸ್ಟ್ TGT ಮ್ಯೂಸಿಕ್ ಬಂದ್ಬಿಟ್ರೆ ನಿಮಗೆ 50% ಆಗಿರಬೇಕು ಮ್ಯೂಸಿಕ್ ಪರ್ಫಾರ್ಮಿಂಗ್ ಆರ್ಟ್ ಅಲ್ಲಿ. ಸೊ ಅವರಿಗೆ ಇಲ್ಲಿ ಡಿಗ್ರಿ ಏನು ಕಂಪಲ್ಸರಿ ಇದು B.Ed ಏನು ಕೇಳಿಲ್ಲ. ಅಂಡ್ ಬ್ಯಾಚುಲರ್ ಡಿಗ್ರಿ ಎಜುಕೇಶನ್ ಆಗಿದ್ರು ನಡೆಯುತ್ತೆ ವಿತ್ ಅಟ್ಲೀಸ್ಟ್ 50% ಆಗಿರಬೇಕು. ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ರು ಕೂಡ ಒಂದು ಒಳ್ಳೆ ಅಪಾರ್ಚುನಿಟಿ ಅಂಡ್ ಕಂಪ್ಯೂಟರ್ ನಾಲೆಜ್ ಕೂಡ ಇರಬೇಕು, ಹೌದಾ. ಸೊ ನೆಕ್ಸ್ಟ್ TGT ಎಜುಕೇಶನ್ ಆರ್ಟ್ ಎಜುಕೇಶನ್ಗೆ ಅವರು ಕೂಡ ಆರ್ಟ್ ಅಲ್ಲಿ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಪೇಂಟಿಂಗ್ ಅಂಡ್ ಸ್ಕಲ್ಪ್ಚರ್ ಅಂಡ್ ಗ್ರಾಫಿಕ್ಸ್ ಆರ್ಟ್ ಅದರಲ್ಲಿ ಮಿನಿಮಮ್ 50% ಕಂಪ್ಲೀಟ್ ಮಾಡಿರ್ಬೇಕು, ಹೌದಾ. ಸೊ ಎಕ್ಸ್ಪೀರಿಯನ್ಸ್ ಇದ್ರು ಕೂಡ ಒಂದು ಒಳ್ಳೆ ಅಪಾರ್ಚುನಿಟಿ ಅಂಡ್ ಕಂಪ್ಯೂಟರ್ ನಾಲೆಜ್ ಕೂಡ ಕೇಳಿದ್ದಾರೆ. TGT ಫಿಸಿಕಲ್ ಎಜುಕೇಶನ್ಗೆ ಅವರು ಮಾಸ್ಟರ್ ಡಿಗ್ರಿ BPEd ಅಲ್ಲಿ MPEd ಕೇಳಿದ್ರು, PGTಗೆ ಇಲ್ಲಿ BPEd, ಹೌದಾ. ಸೊ ಇಲ್ಲಿ BPEd ಅಲ್ಲಿ ಅವ್ದವ್ರು ಕೂಡ ಇಲ್ಲಿ BPEd ಅಪ್ಲೈ ಮಾಡ್ಕೋಬಹುದು. ಅಂಡ್ ಇಲ್ಲಿ ಅಗರ BPEd ಮುಗಿಸಿ MPEd ಮಾಡ್ತಿರ್ತಾರೆ ಅವರು, ಹೌದಾ. ಸೊ ಅವ್ರು ಇಲ್ಲಿ ಅಪ್ಲೈ ಮಾಡ್ಕೋಬಹುದು, ಏನು ಪ್ರಾಬ್ಲಮ್ ಇಲ್ಲ. ಅಂಡ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಟ್ಲೀಸ್ಟ್ 50% ಆಗಿರಬೇಕು. ಫಿಸಿಕಲ್ ಸೈನ್ಸ್ and physical education sports offered by the NCTE recognized university, ಹೌದಾ. ಸೊ ನೀವು BPEd ಒಂದು ರೆಕಗ್ನೈಸ್ಡ್ ಯೂನಿವರ್ಸಿಟಿ ಕಡೆಯಿಂದ ಆಗಿದ್ರೆ ವಿತ್ 50% ಆದ್ರೆ ಅಪ್ಲೈ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು TGT KVS, ಹೌದಾ. ಸೊ ಇಲ್ಲಿ ಬಂದ್ಬಿಟ್ಟು ಇವರು ಕೂಡ ಬ್ಯಾಚುಲರ್ ಡಿಗ್ರಿ ಆಗಿರಬೇಕು ವಿತ್ ಫಿಸಿಕಲ್ ಎಜುಕೇಶನ್ ಅಲ್ಲಿ, ಹೌದಾ. ಸೊ ನೆಕ್ಸ್ಟ್ ವರ್ಕ್ ಎಕ್ಸ್ಪೀರಿಯನ್ಸ್ ಅಂತ ಅದು ಒಂದು ಪೋಸ್ಟ್ ಇದೆ, ನನಗೆ ಗೊತ್ತಿರಲಿಲ್ಲ ಇನ್ನೂ ತನಕ. ವರ್ಕ್ ಎಕ್ಸ್ಪೀರಿಯನ್ಸ್ ಅನ್ನೋದು ಒಂದು ಪೋಸ್ಟ್ ಇದೆ ಅಂತ. ಅವರಿಗೆ ಬ್ಯಾಚುಲರ್ ಡಿಗ್ರಿ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಂಡ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಅಲ್ಲಿ ಅವರು ಅಪ್ಲೈ ಮಾಡ್ಕೋಬಹುದು. ಒಂದು ಒಳ್ಳೆ ಅವಕಾಶ ಹೇಳ್ಬೋದು. TGT ವರ್ಕ್ ಎಕ್ಸ್ಪೀರಿಯನ್ಸ್ ಅಂತಾರೆ, ಹೌದಾ. ಸೊ ಇಲ್ಲಿ ಅವರು ಇಂಜಿನಿಯರಿಂಗ್ ರೆಕಗ್ನೈಸ್ಡ್ ಫ್ರಮ್ ದ ಇನ್ಸ್ಟಿಟ್ಯೂಟ್ ಆರ್ ಯೂನಿವರ್ಸಿಟಿ ವಿತ್ ಮಿನಿಮಮ್ 50% ಆಗಬೇಕು. ಯಾವ್ದಪ್ಪ ಅಂದ್ರೆ TGT ವರ್ಕ್ ಎಕ್ಸ್ಪೀರಿಯನ್ಸ್ ಪೋಸ್ಟ್, ಹೌದಾ. ಸೊ ಈ ತರ ಎಲ್ಲ ಲೈಬ್ರರಿಯನ್ ಕೂಡ ಒಂದು ಬ್ಯಾಚುಲರ್ ಡಿಗ್ರಿ ಇನ್ ಲೈಬ್ರರಿ ಸೈನ್ಸ್ ಆಗಿರಬೇಕು ವಿತ್ 50% ಆಗಿರಬೇಕು. B.Ed ನೀಡಿಲ್ಲ ಲೈಬ್ರರಿಯನ್ಗೆ, ಅವ್ರು ಕೂಡ ಅಪ್ಲೈ ಮಾಡ್ಕೋಬಹುದು. ಅಂಡ್ ನಿಮ್ಗೆ ಸ್ಯಾಲರಿ ಬಂದ್ಬಿಟ್ಟು ಸ್ಪೆಷಲ್ ಎಜುಕೇಟರ್ಗೆ 44,000 ಟು ನೆಕ್ಸ್ಟ್ 1,42,000 ತನಕ ಸ್ಯಾಲರಿ ಸಿಗುತ್ತೆ. ಅವರಿಗೆ B.Ed ಎಜುಕೇಶನ್ ವಿತ್ 50% ಆಗಿರಬೇಕು. ಯಾರಪ್ಪ ಸ್ಪೆಷಲ್ ಎಜುಕೇಟರ್ TGT ಅಲ್ಲಿ ನಿಮಗೆ ಸ್ಪೆಷಲ್ ಎಜುಕೇಟರ್ ಅಂತ ಬರ್ತಾರಲ್ಲ ಅವರಿಗೆ ಡಿಗ್ರಿ ವಿತ್ B.Ed ಕಂಪಲ್ಸರಿ ಇರಬೇಕು, ಇಲ್ಲ B.Ed ಆಗಿರಬೇಕು ಅಟ್ಲೀಸ್ಟ್ 50%. B.Ed ಮಾಡಿದ್ರೆ ಡಿಗ್ರಿ ಆಗಿದ್ಮೇಲೆ B.Ed ಮಾಡಿರ್ತಾರೆ. ಅವ್ರ ಡಿಗ್ರಿ 2 ಸಲ ಕೇಳಿದಾರೆ, ಸೇಮ್ ಇದೆ, ಇದೇನೆಲ್ಲ ನೀಡಿದ ಬೇಕಾಗಿಲ್ಲ. ಸೊ ಇಷ್ಟು ಇದ್ರದ್ದು. ನೆಕ್ಸ್ಟ್ ಇದು ಪ್ರೈಮರಿ ಸ್ಕೂಲ್ ಇದೆ, ಪ್ರೈಮರಿ ಸ್ಕೂಲ್ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತೀನಿ. ಇಷ್ಟಿದೆ. ನೆಕ್ಸ್ಟ್ ಇದ್ರದ್ದು ಎಕ್ಸಾಮ್ ಫೀಸ್ ಏನೇನಿದೆಯಲ್ಲ ಒಂದು ಸ್ವಲ್ಪ ವೇಟ್ ಮಾಡಿ ತೋರಿಸ್ತೀನಿ. ಸೆಲೆಕ್ಷನ್ ಮೋಡ್ ಬಂದ್ಬಿಟ್ಟು 2 ಟೈರ್ ಎಕ್ಸಾಮ್ ಇರುತ್ತೆ, 1 ಟೈರ್ 2 ಟೈರ್ 2 ಸಲ ಎಕ್ಸಾಮ್ ಇರುತ್ತೆ. ಸೊ ಫಸ್ಟ್ ಟೈರ್ ಎಕ್ಸಾಮ್ ಅಲ್ಲಿ ನಿಮಗೆ ಜನರಲ್ ರೀಸನಿಂಗ್ ಇರುತ್ತೆ 20 ಮಾರ್ಕ್ಸ್, 20 ಕ್ವಶನ್ ಟು 60 ಮಾರ್ಕ್ಸ್ಗೆ. ನ್ಯೂಮರಿಕಲ್ ಎಬಿಲಿಟಿ 20 ಕ್ವಶನ್ 60 ಮಾರ್ಕ್ಸ್ಗೆ. ಬೇಸಿಕ್ ಲಿಟರಸಿ 20 ಕ್ವಶನ್ 60 ಮಾರ್ಕ್ಸ್. ಜನರಲ್ ನಾಲೆಜ್ 20 ಕ್ವಶನ್ 60 ಮಾರ್ಕ್ಸ್. ಜನರಲ್ ಕಂಪ್ಯೂಟರ್ ಕಾಂಪಿಟೆನ್ಸಿ ಟೆಸ್ಟ್ 10 ಕ್ವಶನ್ 30 ಮಾರ್ಕ್ಸ್. ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಟೆಸ್ಟ್ 10 ಕ್ವಶನ್ 30 ಮಾರ್ಕ್ಸ್. ಟೋಟಲ್ ಬಂದ್ಬಿಟ್ಟು 100 ಕ್ವಶನ್ 300 ಮಾರ್ಕ್ಸ್ ಇರುತ್ತೆ. ಸೊ
ಅಪ್ಲೈ ಮಾಡ್ಕೊಳ್ಳಿ. ಯಾರು ಅಪ್ಲೈ ಮಾಡ್ತಿಲ್ಲ ಅವ್ರಿಗೆ ಎಷ್ಟು ಗೊತ್ತಿರಬೇಕು, ಇದ್ರ ಬಗ್ಗೆ ನಾಲೆಜ್ ಇರಬೇಕು. ಆ್ಯಂಡ್ ಸೆಕೆಂಡ್ ಎಕ್ಸಾಮಲ್ಲಿ ಡೀಟೇಲ್ ಸಿಲೆಬಸ್ ಆಫ್ KVS ಆ್ಯಂಡ್ NVS ನಿಮ್ಮದು ಪ್ರೈಮರಿ ಸ್ಕೂಲ್ ಏನಿರುತ್ತೆ ಅದನ್ನ ಓದ್ಕೋಬೇಕು. 60 ಕ್ವಶನ್ಸು 10 ಕ್ವಶನ್ಸು ಟೋಟಲ್ 70 ಕ್ವಶನ್ 100 ಮಾರ್ಕ್ಸ್ ಇರುತ್ತೆ. ಸೊ ಇದೊಂದು ಒಳ್ಳೆ ಅಪೋಸಿಟಿ. ಆ್ಯಂಡ್ ಡೇಟ್ಸ್ ಬಂದ್ಬಿಟ್ಟು ರಿಜಿಸ್ಟ್ರೇಷನ್ ಡೇಟ್ ಬಂದ್ಬಿಟ್ಟು ನಿಮ್ಗೆ 14th ಓಪನ್ ಆಗುತ್ತೆ. 4th ಲಾಸ್ಟು ಆಲ್ರೆಡಿ ಓಪನ್ ಆಗಿದೆ. 4th ಅಪ್ಲೈ ಲಾಸ್ಟ್ ಡೇಟ್ ಇರುತ್ತೆ December 2025. ಆ್ಯಂಡ್ 4th December ಅವತ್ತೇ ಲಾಸ್ಟ್ ಪೇಮೆಂಟು. ಈಗಲೇ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಒಂದೊಂದು ಎಲ್ಲ ನೀವೇನು ತಿಳ್ಕೊಂಡಿರ್ತಾ ಅವತ್ತಾದ ಒಂದು 2 days ಟೈಮ್ ಇರುತ್ತೆ ಅಂತೇಳಿ ಪೇಮೆಂಟ್ ಮಾಡಲಿಕ್ಕೆ. ಹಾಗಿಲ್ಲ, ಇದು ಅವತ್ತೇ ಲಾಸ್ಟ್ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಅಪ್ಲೈ ಮಾಡಿ ಪೇಮೆಂಟ್ ಕೂಡ ಮಾಡ್ಕೊಳ್ಳಿ, ಹೌದಾ. ಸೊ ಎಕ್ಸಾಮ್ ಫೀಸ್ ಬಂದ್ಬಿಟ್ಟು ನಿಮಗೆ TGTಗೆ 1500 ಪ್ಲಸ್ 500 ಇರುತ್ತೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ. ಸೊ ಯಾರು ಅಪ್ಲೈ ಮಾಡ್ತಾರೋ ಆಲ್ ದ ಬೆಸ್ಟ್ ಹೇಳ್ತಾ, ಇದ್ರದ್ದು ಲಿಂಕ್ ಬೇಕಾದ್ರೆ ನೀವು ಇಲ್ಲಿ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇಲ್ಲಪ್ಪ ಅಂದರೆ ಇದು ನಮ್ಮ ಗ್ರೂಪಿಗೆ ಜಾಯ್ನ್ ಆದರೆ ನಿಮಗೆ ಇದ್ರ ಲಿಂಕ್ ಕೂಡ ಸಿಗುತ್ತೆ. ಏಜ್ ರಿಲ್ಯಾಕ್ಸೇಷನ್ ಬಂದ್ಬಿಟ್ಟು SC STಗೆ 5 ಇಯರ್ಸು, ಅದರ್ ಬ್ಯಾಕ್ವರ್ಡ್ 3 ಇಯರ್ಸು, ವುಮೆನ್ಸ್ಗೆ 10 ಇಯರ್ಸು. ಆ್ಯಂಡ್ ಸಪೋಸ್ ಏನಾದರೂ NVS ಎಂಪ್ಲಾಯ್ ಆಗಿದ್ರೆ 5 ಇಯರ್ಸು, KVS ಎಂಪ್ಲಾಯ್ ಆಗಿದ್ರೆ 5 ಇಯರ್ಸ್, ಜನರಲ್ 8 ಇಯರ್ಸ್, OBC 10 ಇಯರ್ಸ್, SC ST ಕೊಡ್ತಾರೆ. ಆಮೇಲೆ 3 ಇಯರ್ಸ್ ಏನಾದ್ರು ಕಂಟಿನ್ಯೂಸ್ ಸೆಂಟ್ರಲ್ ಗೌರ್ಮೆಂಟಲ್ಲಿ ವರ್ಕ್ ಮಾಡಿದ್ರೆ 5 ಇಯರ್ಸ್ ಜನರಲ್, 8 ಇಯರ್ಸ್ OBC, 10 ಇಯರ್ಸ್ SC STಗೆ ಏಜ್ ರಿಲ್ಯಾಕ್ಸೇಷನ್. ಇಲ್ಲಪ್ಪ ಅಂದರೆ ಸಪೋಸ್ ಏನಾದರೂ ಹ್ಯಾಂಡಿಕ್ಯಾಪ್ಟ್ ಆಗಿದ್ರೆ SC STಗೆ 15 ಇಯರ್ಸು, OBCಗೆ 13 ಇಯರ್ಸು, ಜನರಲ್ಗೆ 10 ಇಯರ್ಸ್ ರಿಲ್ಯಾಕ್ಸೇಷನ್ ಇರುತ್ತೆ. ಆ್ಯಂಡ್ ಸಪೋಸ್ ನೀವು ಮಲ್ಟಿ ಟಾಸ್ಕಿಂಗ್ ಆಮೇಲೆ ನೋಡೋಣ. ಸೊ ಇಷ್ಟು ನಿಮಗೆ ಇದ್ರ ಡೀಟೇಲ್ಸ್ ಇರೋದು. ಯಾರು ಅಪ್ಲೈ ಮಾಡಿದ್ರೆ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ, ಇದೇ ಥರ ಜಾಬ್ ಅಪಾರ್ಚುನಿಟೀಸ್ ಬೇಕಪ್ಪ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಆ್ಯಂಡ್ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ, ಅದಕ್ಕೆ ಆದಷ್ಟು ಬೇಗ ಜಾಯ್ನ್ ಆಗಿ. ಇದೇ ಥರ ನಿಮಗೆ ಜೆನ್ಯೂನ್ ಆಗಿರೋ ಜಾಬ್ ಅಪ್ಡೇಟ್ಸು ಸಿಕ್ಕೇ ಸಿಗುತ್ತೆ.